ಹಾಂ, ಅವ್ರು ಇವತ್ತು ಹಬ್ಬ ಮಾಡ್ತಾರೆ. ನಾವು ಹಬ್ಬ ಮಾಡಿದೆ ಕಸ ಗುಡಿಸ್ಕೊಂತ ಕೂತ್ಕೊಂಡಿದ್ವಿ. ಅವ್ರ ಹಬ್ಬ ಖಂಡಿತ ಮಾಡ್ತಾರೆ. ಕದ್ಕೊಂಡು ಹೋದವರು ಯಾರೋ ನಮ್ಮ ಮನೆ ನೋಡಿದವರೇ ಬಂದಿರ್ತಾರೆ, ಯಾರು ಬೇರೆ ಇರಲ್ಲ. ಅದರಲ್ಲಿ ಒಂದು ಹೆಂಗಸು ಅಂತಂದು ಹುಡುಗಿ ಅಂತ ಪಾಪ ಕಟ್ಟಿದ್ದಾಳಂತೆ, ಆ ಅಮ್ಮ ಹೇಳಿದ್ದು. ಆಮೇಲೆ ಒಂದು ಗಂಡಸು. ಇವರು 10 ನಿಮಿಷದಲ್ಲಿ ಹೋಗಿದ್ದಾರೆ. ಯಾಕಂದರೆ ಒಡವೆ ಎಲ್ಲ ನಾನು ಕಟ್ಟಿಟ್ಟಿದ್ದೆ. ಆಮೇಲೆ ಬಾಕ್ಸ್ಗಳನ್ನೆಲ್ಲ ತೊಗೊಂಡೋಗಿದ್ದಾರೆ, ಬಂಗಾರ ಬಾಕ್ಸ್ ಎಲ್ಲ ತೊಗೊಂಡೋಗಿದ್ದಾರೆ. ಇದು ಬೆಳ್ಳಿದು ಮಾತ್ರ ಅದನ್ನೆಲ್ಲ ಕಟ್ಟಿಟ್ಟಿದ್ದು, ಹಾಗಾಗಿ ಹೊತ್ಕೊಂಡೋಗಿದ್ದಾರೆ. ಯಾಕಂದರೆ ಅವ್ರಿಗೆ ಬೇಕಾಗಿಲ್ಲ. ಮತ್ತು ದುಡ್ಡು ಮುಂದೆ ಇಟ್ಟಿದ್ನಲ್ಲ, ಆ ದುಡ್ಡು ತೊಗೊಂಡಿದ್ದಾರೆ. ಒಂದು 25 ಲಕ್ಷ ಹತ್ರ ಆಗುತ್ತೆ ಇವತ್ತಿನ ರೇಟು. ಇದು ಅದೇ ಹೇಳಿದ್ನಲ್ಲ ಸರ್, 10 ಗಂಟೆ ನಂತರ 12 ಗಂಟೆ ಒಳಗಾಗಿದೆ ಅಷ್ಟೇ. ಇನ್ನು ಪರ್ಫೆಕ್ಟ್ ಟೈಮ್ ಹೇಳೋಕ್ಕೆ ಬರೋಲ್ಲ. ಅವರು ಏನಂದರು 11:15 ಇರ್ಬೋದು ಅಂತ, ಇವ್ರು 12 ಗಂಟೆ ಒಳಗೆ ಬಂದಿದ್ದಾರೆ. 45 ಇರ್ಬೋದು. ಅವರು ಅದನ್ನ ಯಾಕೆ ಟೈಮ್ ನೋಡ್ಕೊತಾರೆ? ನಮ್ಮ ಮನೆಗೆ ಬರೋಕ್ಕೆ ನಾವು ಟೈಮ್ ನೋಡ್ತೀವ. ಬಟ್ 12 ಗಂಟೆ ಒಳಗೆ ಇಲ್ಲಿದ್ದಾರೆ ಅವರು. ಹಾಂ, ರಾಜಾರಾವು. ಅದೇ ಹೇಳಿದ್ನಲ್ಲ, ಬೆಳ್ಳಿ ಬಂಗಾರ ಎಲ್ಲದು. 2 ತಮ್ಗೆ 2 ತಟ್ಟೆಗಳು, ಆಮೇಲೆ ಪಂಚಪಾತ್ರೆ, ಪಂಚವಾಳ, ಆಮೇಲೆ ಸಣ್ಣದು ಬಂಗಾರ ತುಂಡುಗಳು, ಬೆಳ್ಳಿ ತುಂಡುಗಳು, ಆಮೇಲೆ ಜೊತೇಲಿ ಇದು ಕುಂಕುಮದ ಪ್ಯಾಲೆ 3 ಬಟ್ಲಿದು, ಆಮೇಲೆ 8 ಜೊತೆಗೆ ಕುಂಕುಮದ ಪ್ಯಾಲೆಗಳು ಹಳೇದು, ಆಮೇಲೆ ನಮ್ಮ ಮಾವನ ಕಾಲದ ಉದ್ದರಣೆಗೆ ಬೆಳ್ಳಿದು, ಆಮೇಲೆ 40 ವರ್ಷ ಕೆಳಗಿಂದು ಸೊಂಟಕ್ಕೆ ಸಿಕ್ಸ್ತೀವಲ್ಲ ಬೆಳ್ಳಿದು, ಎಂಥದ್ದು ಕೀಬಂಚು. ಒಳ್ಳೆ ಹಬ್ಬ ಮಾಡ್ತಿದ್ರು. ನಾನು ಹಬ್ಬ ಮಾಡ್ತೀನಿ, ಆದರೆ ಒಡವೆ ವಸ್ತು ದೇವ್ರಿಗೆ ಮುಡಿಸ್ತೀನಿ ಹೊರತು ನಾನು ಅದನ್ನ ದೇವ್ರಿಗೆ ಕೊಟ್ಟು ನಾನು ನೋಡ್ತಾ ಇರೋದು ಹೊರತು ನಾನು ಏನು ಹಾಕೊಳ್ಳೋಕೆ ಇಲ್ಲಿವರೆಗೂ ನಾನು ಹಾಕೊಳ್ಳಲ್ಲ. ಗೋಲ್ಡ್ ನನಗೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಅದು ಚೆನ್ನಾಗೇ ಮಾಡ್ತಿದ್ವಿ. ಹಬ್ಬ ಇದ್ದರೆ ಚೆನ್ನಾಗಿ ಮಾಡ್ತಿದ್ವಿ. ಏನು ಮಾಡೋಣ, ಇರೋ ದುಡ್ಡನ್ನು ನಾನು ಜೋಪಾನಾಗಿ ಖರ್ಚಿ ಬೇಕು, ಒಂದು 5,000 ಯಾರು ಕೇಳ್ತಿರ್ತಾರೆ ಮಾಡ್ತಿರ್ತಾರೆ ಅಂತ ಇಟ್ಟಿದ್ದು. ದುಡ್ಡಿಲ್ಲ. ಆದ್ರೂ ಅಲ್ಲಿ ಇಲ್ಲಿ ಚೇಂಜ್ಗಳು ಇನ್ನೂ ಬಿಟ್ಟೋಗಿದ್ದಾವೆ. ಅಲ್ಲಿ ಹೋಗಿ ನೋಡಿರ್ಬೇಕಾರೆ ನೀವು ಒಳಗಡೆ ಹೋಗಿ ಅದನ್ನ ಇನ್ನು ಚೇಂಜೆಲ್ಲ ಅಲ್ಲೆಲ್ಲ ಉಂಡೆ ಹಾಗೆ ಬಿದ್ದಿದೆ. ಹಾಂ, ರಿಟೈರ್ಡ್ ನಾನು ಮಾಡಿರೋದು ರಿಟೈರ್ಡ್ ದುಡ್ಡಲ್ಲೇ ಬಂಗಾರಗಳು ಮಾಡಿದೆ. 13ನೇ ಇಸ್ವಿಯಿಂದ ಶುರು ಮಾಡಿದ್ದೆ ನಾನು ಬಂಗಾರ ಮಾಡೋಕ್ಕೆ. ಮಗಳು ಮದುವೆ ಆಗುತ್ತಲ್ವ, ಅವಳಿಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿದ್ದು ದೊಡ್ಡ ದೊಡ್ಡ ತಟ್ಟೆಗಳನ್ನು. ಆಮೇಲೆ ಇದು ತಟ್ಟೆ ತಮಗೆ ದೇವ್ರದ್ದು ಪಂಚಪಾತ್ರೆಗಳು, ದೇವ್ರ ಸಾಮಾನುಗಳು, ಒಟ್ಟು ಅದೆಲ್ಲ ಕೊಡಬೇಕು ನಮ್ಮಲ್ಲಿ ಪ್ರೊಸೀಜರ್ ನಮ್ಮ ಇದರಲ್ಲಿ. ಅದನ್ನೆಲ್ಲ ಕೊಡೋಕ್ಕೋಸ್ಕರ ಮಾಡಿದ್ವಿ. ಹಿಂಗೆಲ್ಲ ಆಗಿರೋದಕ್ಕೆ ಭಾಳ ನೋವಾಗ್ತದೆ. ಖಂಡಿತ ನೋವಾಗುತ್ತೆ. ಅವಳು ಒಂದಿನ ನೋಡಿ, ಆಮೇಲೆ ಅವಳು ಕಿವಿದು ಎಲ್ಲ ತಂದು ಕೊಟ್ಟಿದ್ವಿ. ಎಲ್ಲ ಅಂಗಡಿ ತಂದಿದ್ದು ಹೆಂಗೆ ಐತೋ ಹಾಗೆ. ಅವಳು ಒಂದೂ ಇಸ್ಕೊಂಡಿಲ್ಲ. ನಂಗೆ ಬೇಡ ಹೋಗು, ನೀನು ಸಾಯೋದಕ್ಕಿಂತ 1 ಗಂಟೆ ಮುಂಚೆ ಕೊಡ್ತೀನಿ ಅಂದಿದ್ದೆ. ಆಯ್ತು, ಆ ಸಾಯೋತ್ತಿಗೆ ಕೊಡೋದು ನೀನು ಹೋಗು, ನಂಗೆ ಬೇಡ ಅಂತ ಜೋರು ಮಾಡಿದ್ಲು. ಆಯ್ತು ಬಿಡು, ನನ್ನ ಹತ್ರನೇ ಇರಲಿ ಅಂತ ಹೇಳಿದೆ. ಅದೇ ನಮ್ಮ ಮನೆಯವರು ನಮ್ಮ ಶಾಸ್ತ್ರ ಹೇಳ್ತಾರಲ್ಲ, ಅವ್ರುಗಳಲ್ಲಿ ಯಾರೋ ಗುಂಪಲ್ಲಿ ಬಂದಿರಬೇಕು. ಇಲ್ಲದೆ ಅಷ್ಟು ಕ್ಲೀನಾಗಿ ಬೀಗದ ಕೈಯಿಂದ ತೆಗ್ದಾರಂತ ಆ ಅಮ್ಮ ಹೇಳ್ತಾರೆ. ಅದು ಬೀಗದ ಕೈ ಹೆಂಗೆ ಸಿಕ್ತು? ಒಳಗಿನ ಮಾತ್ರ ನನ್ನದು ಬೀಗ ನನ್ನ ಹತ್ರ ಇತ್ತು, ಅದಿರಲಿಲ್ಲ. ಸದ್ಯಕ್ಕೆ ಅನುಮಾನ ಪಡೋ ಅಂದರೆ ಈಗ ಯಾರೂ ನನಗೆ ಗೊತ್ತಾಗ್ತಾಯಿಲ್ಲ.